ಯಾಕಂದ್ರೆ ನಾವೀಗ ಒಂದು ಜೇನು ಕೃಷಿ ಮಾಡುವಂತ ಒಬ್ಬರನ್ನ ಪರಿಚಯ ಮಾಡಿಸ್ತಾ ಇದೀವಿ. ಅವರು ಹಲವಾರು ವರ್ಷಗಳಿಂದ ಜೇನನ್ನ ಸಾಕ್ತಾ ಇದ್ದಾರೆ. ನೋಡ್ಬೋದು ನೀವು ಇಲ್ಲಿ ಮನೆ ಸುತ್ತಲೂ ತೋಟದಲ್ಲೆಲ್ಲ ಒಂದು ಬಾಕ್ಸ್ಗಳನ್ನ ಇಟ್ಕೊಂಡು ಜೇನು ಸಾಕಣೆ ಮಾಡ್ತಿದ್ದಾರೆ. ಈ ದೀಪ್ ಅಂತ ಅವರು ಹಲವಾರು ವರ್ಷಗಳಿಂದ ಜೇನು ಸಾಕಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಜೇನನ್ನು ಮಾರ್ತಾರೆ. ಜೊತೆಗೆ ಯಾರಿಗಾರು ಜೇನು ಬೇಕಂತಂದ್ರೆ ಅವರಿಗೆ ಟ್ರೈನಿಂಗ್ ಸಹಿತ ಕೊಡ್ತಿದ್ದಾರೆ. ಬನ್ನಿ ಅವರ ಯಾವ ರೀತಿ ಜೀವನ ನಡೆಸ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಬನ್ನಿ ವೀಕ್ಷಕರೇ, ಇವರೇ ಪ್ರದೀಪ್ ಅಂತ. ಹಾಯ್, ಹೇಗಿದ್ದೀರಾ? ನಮಸ್ಕಾರ. ನಿಮ್ ಬಗ್ಗೆ ಬಹಳ ಕೇಳ್ಪಟ್ಟೆ. ನೀವು ಹಲವಾರು ವರ್ಷಗಳಿಂದ ಒಂದು ಜೇನು ಸಾಗಣೆ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಯಾಕೆಂದ್ರೆ ಅವರು ಜೇನು ತಾವೇ ಸಾಕ್ಬೇಕು ಅಂತಿದ್ರೆ ಆಕ್ಚುಲಿ ನ್ಯಾಚುರಲ್ ಆಗಿ ನಾವು ಸಿಗೋದು ಬಹಳ ಕಷ್ಟ. ಕಾಡಲ್ಲಿ ಹೋಗಿ ತೆಗಿಯೋದು, ಅದು ತಗೋಬರೋದು ಕಷ್ಟ. ಆದ್ರೆ ನಾವು ಮನೇಲೆ ಒಂದು ಪೆಟ್ಟಿಗೆ ಇಟ್ಕೊಂಡು ಸಾಕ್ಬೇಕು ಅಂತಿದ್ರೆ ಅಥವಾ ಒಂದು ಸ್ವಂತದಾಗ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಿದ್ರೆ ಅದ್ರ ಬಗ್ಗೆ ನಮ್ಮ ಒಂದು ವೀಕ್ಷಕರು ಮಾಹಿತಿ ಕೊಡ್ತಾ ಹೋಗ್ತೀರಿ, ಹೇಗೆ ಏನು ಅಂತ. ಫಸ್ಟ್ ಜೇನು ಸಾಕಾಣಿಕೆ ಏನಕ್ಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ತಿಳಿಸಿ ಹೇಳ್ತೀರಾ? ನನ್ನ ಹೆಸರು ಪ್ರದೀಪ್ ಅಂತ. ಊರು ತಾಲೂಕು ಸಿದ್ದಾಪುರ, ಊರು ಕಟಳ್ಳಿ. ನಾನು ಸುಮಾರು 8 ವರ್ಷದಿಂದ ಜೇನು ಸಾಕಾಣಿಕೆ ಮಾಡ್ತಾ ಇದ್ದೆ. ನಿಮ್ಗೆ ಹೇಗೆ ಜೇನು ಸಾಕಾಣಿಕೆ ಮಾಡ್ಬೇಕಂತ ಹೇಗೆ ಯಾರೋ ನೋಡಿದ್ರು ಅಥವಾ ಹೆಂಗ್ ಥಾಟ್ ಬಂತದ್ದು? ನೋಡ್ಬೇಕಂದ್ರೆ ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಹುರುಪಿತ್ತು ಸಾಕ್ಬೇಕಂತ. ಹೌದಾ? ಆದ್ರೆ ಪಕ್ಕದೂರಲ್ಲಿ ಒಬ್ರು ಸಾಕ್ತಿದ್ರ, ಅಲ್ಲಿ ಹೋಗಿ ವಾರ ಹೋಗ್ತಿತ್ತು ಇಪ್ಪ ತೆಗಿಲಿಕ್ಕೆ. ಸರಿ, ಅವ್ರ ಜೊತೆ ನೋಡ್ಕೊಂತ ಇದ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆದಂಗೆ ಕೆಲಸ ಮಾಡ್ಕೊಳ್ತಾ ನಾನು ಕಲ್ತೆ. ಹಂಗಂತ ಅವರೇ ಕಲ್ಸ್ಕೊಟ್ಟಿಲ್ಲ ಅಥವಾ ಬೇರೆ ಟ್ರೈನಿಂಗ್ ತಗೊಂತೀರಾ? ಇಲ್ಲ, ಅವ್ರ ಜೊತೆ ಕಲ್ತೆ. ಅಂದ್ರೆ ಬರಿತಾ ಬೆಳಿಗ್ಗೆ ಮಧುವನ ಅದ್ರಲ್ಲಿ ಹೋಗಿ ಒಂದೆರಡು ಟೈಮ್ ಟ್ರೈನಿಂಗ್ ತಗೊಂಡೆ. ಸರಿ 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 ಸರಿ. ಹಾಗೆ ನೀವೇ ಒಂದು ಫಸ್ಟ್ ಎಷ್ಟು ಬಾಕ್ಸ್ ಇಟ್ಕೊಂಡಿದ್ರಿ? ಫಸ್ಟ್ ನಂಗೆ ಜೇನು ಸಾಕಾಣಿಕೆ ಸಿಕ್ಕಾಪಟ್ಟೆ ಹುಚ್ಚಿತ್ತು. ಫಸ್ಟ್ ಒಂದ್ 2 ಬಾಕ್ಸ್ ತಗೊಂಡೆ. ಹುಚ್ಚೋದ್ರೆ ದಿವಸ ಎತ್ ನೋಡುದು. ಅಂದ್ರೆ ಬೆಳಗ್ಗೆ ಮುಂಚೆ ಒಂದ್ ನೋಡ್ತಿದ್ದೆ. ನಿಮ್ಗೆ ಜೇನು ಸಾಕಾಣಿಕೆ ಹೇಳ್ಕೊಂಡ್ ಬಾರಿ ಇತ್ತು. ಅಂದ್ರೆ ಬೆಳಗ್ಗೆ ಮುಂಚೆ ನೋಡ್ತಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ ರೌಂಡ್ ಹೋಗಿ ನೋಡ್ತಿದ್ದೆ. ಮುಚ್ಚಳ ಎತ್ತು ಪ್ರೇಮ ಎತ್ ನೋಡ್ತಿದ್ದೆ. ಹಂಗೆ ಮಧ್ಯಾಹ್ನ ಕಾಲೇಜ್ ಬಂದ ತಕ್ಷಣ ಒಂದ್ಸಲ ನೋಡ್ತಿದ್ದೆ. ಹಂಗೆ ಸಂಜೆಗೆ ಒಂದ್ಸಲ ನೋಡ್ತಿದ್ದೆ. ಅದ್ ನೋಡಿ ಜೇನು ಆಗಿದೆಯಾ ಕ್ಯೂರಿಯಾಸಿಟಿ ನೋಡಿದೆ, ಹೆಂಗ್ ಬಂದಿದೆ ಅಂತಲ್ಲ. ಈ ತರ ನೋಡಿ 2 ಗೂಡು ಓಡ್ಸಾಕ್ಬಿಟ್ಟೆ ನಾನು ಸ್ಟಾರ್ಟಿಂಗ್ ಅಲ್ಲಿ. ಕಡೆಗೆ ನೋಡ್ರಿ ನಾ ನಾಳೆ ಮತ್ತೊಂದ್ ಬಾಕ್ಸ್ ಹಿಂಗ್ ನೋಡಿ ಸ್ವಲ್ಪ ರೂಢಿ ಮಾಡ್ಕೊಂಡೆ. ಇವಾಗ ಒಂದು 400 ಚಿಲ್ಲರೆ ಬಾಕ್ಸ್ ಆಗಿದೆ. ಹೌದಾ? ಎಲ್ಲಿ ನೀವೇ ಇಲ್ಲೇ ನಿಮ್ ಜಾಗದಲ್ಲಿ ಇಟ್ಕೊಂಡ್ರೆ ಅಥವಾ ಬೇರೆ ಬೇರೆ ಕಡೆ ಎಲ್ಲ ಇಟ್ಟಿದ್ದೀರಾ? ಇಲ್ಲ, ನನ್ನೊಂದು 35-40 ಕಡೆ ಉಂಟು. ನಾನು ಲೆಕ್ಕ ಮಾಡಿಲ್ಲ, ಜಾಸ್ತಿನೇ ಉಂಟಾ. ಎಲ್ಲಾ ಕಡೆ ಇಟ್ಟಿದ್ದೀರಾ? ಅಂದ್ರೆ ಕೃಷಿಕರು ಅವ್ರ ತೋಟಕ್ಕೆ ಪರಾಗಸ್ಪರ್ಶಕ್ಕೆ. ಹೌದು, ಅದು ಕೇಳ್ಪಟ್ಟೆ. ಈಗ ಜೇನು ಆಕ್ಚುಲಿ ಸಾಕಾಣಿಕೆ ಮಾಡೋದ್ರಿಂದ ಮತ್ತೊಂದು ಕೆಲವೊಂದು ಉಪಯೋಗಗಳಿದೆ, ಅವುಗಳನ್ನ ತಿಳಿಸ್ಕೊಳ್ಬೋದಾ? ಅದೇ ತೆಂಗು, ಅಡಿಕೆ ಮತ್ತೆ ಉಪ ಗಿಡಗಳೆಲ್ಲ ಇರ್ತಾವಲ್ಲ, ಅವ್ ಬಾರಿ ಅನುಕೂಲ ಆಗುತ್ತೆ. ಪರಾಗಸ್ಪರ್ಶಕ್ರಿಯೆಯಿಂದ ಇಳುವರಿ ಜಾಸ್ತಿ ಬರುತ್ತೆ, ಇದೆಲ್ಲ ಆಗುತ್ತೆ. ಸೊ ಜೇನು ಸಾಕಾಣಿಕೆ ಒಂದು ತುಪ್ಪ ಸಿಗೋದ್ರ ಜೊತೆಗೆ ನಮ್ಮ ಪರಿಸರಕ್ಕೂ ಕೃಷಿ ಮರ ಗಿಡಗಳು ಒಂದು ಡಾಕ್ಟರ್ ಅಂತಾನೆ ಹೇಳ್ಬೋದು ಜೇನುಗಳನ್ನ. ಮತ್ತೆ ಅದರ ಸೇವನೆಯನ್ನು ಅಷ್ಟು ಆರೋಗ್ಯಕ್ಕೆ ಜೇನುತುಪ್ಪ ಅಷ್ಟೇ ಒಳ್ಳೇದು. ಮತ್ತೆ ಚಿಕ್ಕ ಮಕ್ಳಿಗಿರ್ಬೋದು, ದೊಡ್ಡರಿಗಿರ್ಬೋದು, ಕೆಮ್ಮು ಅದು ಇದು ತುಂಬಾ ಚೆನ್ನಾಗಾಗುತ್ತೆ ಜೇನುತುಪ್ಪ. ಇದು ಹೇಗೆ ಒಂದು ತೋರಿಸ್ತೀರಾ ಪ್ರೊಸೆಸ್? ಯಾವ ರೀತಿ ಫಸ್ಟ್ ನಾವು ಪೆಟ್ಟಿಗೆ ಒಂದು ನೀವೇ ತಯಾರು ಮಾಡ್ತೀರಾ ಅಂತ ಕೇಳ್ಪಟ್ಟೆ, ಹೌದಾ? ನಾವೇ ಮಾಡ್ತೀವಿ. ಒಂದ್ ಪೆಟ್ಟಿಗೆ ತಯಾರು ಮಾಡಿ ಅದನ್ನ ಮನೆಯಲ್ಲೇ ತಯಾರು ಮಾಡ್ತೀರಲ್ಲ ಮಷೀನ್ ಅಲ್ಲಿ ಇಟ್ಕೊಂಡು? ನಾವೇ ಮಾಡ್ತೀವಿ. ಈಗ ಈಗ ಜೇನು ರೆಡಿ ಮಾಡ್ತೀರಲ್ಲ, ಅದು ಬಾಕ್ಸ್ ಹೆಂಗಿರುತ್ತೆ, ಅದು ಸ್ಟಾರ್ಟಿಂಗ್ ಯಾವ ರೀತಿ ಇರುತ್ತೆ ಅಂತ ತೋರಿಸಿ ಹೇಳ್ತೀರಾ? ಇದು ಜೇನ್ ಬಾಕ್ಸ್ 6 pin ಬಾಕ್ಸ್. ಇದು ಕೆಳಗಡೆ ಸಂಸಾರ ಕೋಣೆ. ಇದು ಸೂಪರ್. ಇದು ಅಂತಂದ್ರೆ ಇದ್ರ ಮರಿ ಮಾತ್ರ ಇರುತ್ತೆ. ಮರಿ, ತುಪ್ಪ, ಹೂವು ಇರುತ್ತೆ. ಇದಕ್ಕೆ ಜೇನೊಳಗೆ ಹೆಂಗೆ ಈ ರೀತಿ ಪೀಸ್ಗಳು ಹೆಂಗಿದೆ? ಈ ರೀತಿ ಬಾಕ್ಸ್ ಗಳು ಸಿಗತ್ತಾ ಅಥವಾ ನೀವು ಹೆಂಗೆ ರೆಡಿ ಮಾಡ್ತೀರಿ? ಹೇಗಿದ್ದು? ಇಲ್ಲ, ಸಿಗತ್ತೆ. ಅಲ್ಲ, ನಾವೇ ಮಾಡ್ತೀವಿ. ನೀವೇ ಮನೇಲಿ ರೆಡಿ ಮಾಡೋದಾ? ನಾವೇ ಹೊರಗಡೆ ಎಲ್ಲ ಸೇಲ್ ಮಾಡ್ತೀವಿ. ಇದರಲ್ಲಿ ಜೇನು ಮರಿ ಮಾತ್ರ ಇರುತ್ತೆ ಇದ್ರಲ್ಲಿ. ಇದು ತುಪ್ಪದ ಕೋಣೆ. ಇದು ಸಪರೇಟ್ ಜೇನು ತುಪ್ಪ ಮಾಡೋದು. ಸರಿ ಸರಿ ಸರಿ. ಜೇನು ಕೋಣೆ ಅಂದ್ರೆ ಇದು. ಅದು ಬ್ರೂಡು ಮರಿ. ಸೊ ಇದ್ರಲ್ಲೇ ಜೇನು ಹುಳಗಳಿರ್ತವೆ. ಅಲ್ಲ, ಹುಳ ಎಲ್ಲಾ ಕಡೆನೂ ಇರುತ್ತೆ. ಇದ್ರಲ್ಲಿ ಅವ್ರು ಸಂಸಾರ ಮಾಡ್ಕೋತಿರ್ತವೆ ಜೇನು ಹುಳಗಳು. ಅಂದ್ರೆ ಅದ್ರಲ್ಲಿ ಮರಿ, ರಾಣಿ ಮೊಟ್ಟೆ, ಎರಡು ಪಾರ್ಟಿಷನ್, 2 ತರ ಹೂವು, ತುಪ್ಪ ಕೂರ್ಸಿ ಮಳೆಗಾಲಕ್ಕಾಗಿ ಸೆಪರೇಟ್ ಇದ್ರಲ್ಲಿ ಇರ್ತವೆ. ಇದನ್ನು ಮಳೆಗಾಲಕ್ಕಂತ ಮಾಡಿರೋದು. ನಾವು ಹೆಚ್ಚುವರಿ ಮಾಡಿರ್ತಾವ, ಅದು ನಾವು ತಗೊಳ್ತೀವಿ. ಇದು ತಯಾರು ಮಾಡೋದು ಮಷಿನ್ ಹೆಂಗ್ ತೋರಿಸ್ಬೋದಾ? ಜೇನು ತುಪ್ಪ ತೆಗಿದ ಅಲ್ಲ, ಮಷಿನ್ ತಯಾರು ಮಾಡ್ತೀರಂದ್ರಲ್ಲ? ಬನ್ನಿ ತೋರಿಸ್ತೀನಿ. ಇದ್ರಲ್ಲೇ ಮಾಡೋದು. ಓಕೆ, ನೀವೇ ರೆಡಿ ಮಾಡ್ಬಿಡ್ತೀರಾ? ಐಟಮ್ಸ್, ಮರದ ಐಟಮ್ಸ್ ತಗೊಬಂದು ತಗೊಬಂದು ರೆಡಿ ಮಾಡ್ತೀವಿ. ಸೊ ಈ ಮಷೀನ್ ಅಲ್ಲಿ ಅದನ್ನೆಲ್ಲ ರೆಡಿ ಮಾಡ್ಕೊಡ್ತೀರಲ್ಲ. ಸೊ ಇನ್ ಕೇಸ್ ಯಾರು ಬಾಕ್ಸ್ ಬೇಕು ಅಂತಂದ್ರೆ ನೀವು ನಾವೇ ಕೊಡ್ತೀವಿ, ಸಪ್ಲೈ ಮಾಡ್ತೀವಿ. ಹಿಂದೆ ನೋಡಿದ್ದೆ, ಅವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಚೆನ್ನಾಗಿತ್ತು. ಅಲ್ಲದಲ್ಲಿ ತುಪ್ಪ ಮಾಡಿರ್ಬೋದು ಅಂತ ಅನ್ಸಿಕೆ. ಅಲ್ಲ, ಅವಕ್ಕೆ ಏನು ಆಹಾರ ಯಾವ್ದು ಜಾಸ್ತಿ ಇಷ್ಟಪಟ್ಟು ಇದು ಮಾಡ್ತಾವ ಅಂದ್ರೆ ಹತ್ರದಲ್ಲಿ ಯಾವ್ದು ಜಾಸ್ತಿ ಇದ್ರು
ತುಪ್ಪ ಆಗುವಂತದ್ದು ಇರುತ್ತೆ. ಅದಕ್ಕೆ ಪರಿಸರ ನಿಯರೆಸ್ಟ್ ಯಾವ್ದಾದ್ರು ಅದಕ್ಕೆ ಬೇಕಾಗಿದ್ದಂತ ಆಹಾರ ಮಾಡ್ಲಿಕ್ಕೆ ಬೇಕಾಗಿದ್ದಂತ ಅದು ಸಿಕ್ಕಿದ್ರೆ ಮಾತ್ರ ಜಾಸ್ತಿ ಸಿಗತ್ತ ಅಂದ್ರೆ ಹೇಗೆ? ಅದು ಮಕರಂದನ ಜಾಸ್ತಿ ಸಿಕ್ಕರೆ ಮಾತ್ರ ತುಪ್ಪ ಜಾಸ್ತಿ ಆಗುತ್ತೆ. ನೀವು ಬಾಕ್ಸ್ ಗಳು ಇಡುವಂತ ಪ್ಲೇಸ್ ಗಳು ನೋಡಿ ಇಡ್ತೀರಾ ಅಥವಾ ಸುಮ್ಮನೆ ಬೇಕಾದ್ರೆ ಇಡ್ತೀರಾ? ನಾವು ಈ ನಮ್ ಸೈಡ್ ಏರಿಯಾ ಎಲ್ಲ ಕೆಲವು ನೋಡ್ಬೇಕಂತ ಇಲ್ಲ. ನಮ್ ಕಡೆ ಏರಿಯಾ ಎಲ್ಲ ಒಂದೇ ತರ ಫಾರೆಸ್ಟ್ ಏರಿಯಾನೇ. ಫಾರೆಸ್ಟ್ ಏರಿಯಾದ ಸ್ವಲ್ಪ ಮಲೆನಾಡು ಫಾರೆಸ್ಟ್ ಬರುತ್ತಾ, ಅದಕ್ಕೆ ಅಷ್ಟೊಂದು ಇದಿಲ್ಲ. ತೋರಿಸ್ಬೋದು ಹೆಂಗೆ ರೀತಿ ಪ್ರೊಸೀಜರ್ ಹೇಗೆ ಹೆಂಗ್ ತೆಗೆದು ಮಾಡ್ಬೋದು ಅಂತ ನೋಡುವ. ಇದು ಏನಾಗಿದೆ ಅಂತ ಮುಚ್ಚಳು ಕಂಟಿದೆ ಇದು. ಅಂದ್ರೆ ಇದು 2 ಸೂಪರ್ ಇತ್ತು, 2 ಸೂಪರ್ ಹೆಚ್ಚಾಗಿ ಮೇಲ್ಗಡೆ ತುಪ್ಪ ಮಾಡಿದ್ದು. ಸೊ ಇದೇನು, ಸೊ ಇದು ಯಾರೇ ಒಂದು ಬೇಸಿಕ್ ಟ್ರೈನಿಂಗ್ ತಗೊಂಡು ಯಾರು ಬೇಕಾದ್ರೂ ಮಾಡ್ಬೋದು, ಸಾಕಣೆ ಮಾಡ್ಬೋದಲ್ಲ? ಮಾಡ್ಬೋದು. ಸೊ ನೀವು ಟ್ರೈನಿಂಗ್ ಕೊಡ್ತೀರಾ ಯಾರು ಮಾಡ್ತೀರಾ ಅಂತಂದ್ರೆ? ಟ್ರೈನಿಂಗ್ ಕೊಡ್ತೀವಿ, ಬರ್ತಾರೆ ಅವಾಗ ಇವಾಗ. ಓಕೆ, ನೋಡಿ ಶುದ್ಧವಾದ ತಗ. ಹೇಗಿದೆ ಟೇಸ್ಟ್? ಅದ್ ನ್ಯಾಚುರಲ್ ಆಗಿ ಏನ್ ಸಿಗ್ತದಲ್ಲ ಕಾಡಲ್ಲಿ ತಗೊಂಡ್ ತಿಂತು ಆ ಫೀಲಿಂಗ್ ಬರುತ್ತೆ. ಇದು ಸಿಗತ್ತಲ್ಲ ಎರಿ ಜೊತೆಗೆ. ಕೆಲವ್ರು ಹಿಂಗ್ ಬಾಕ್ಸ್ ಇದನ್ನು ತಗೊಂತಾರ, ತುಪ್ಪ ಅಲ್ದ ಇದನ್ನು ಪ್ಯಾಕ್ ಮಾಡ್ಕೊಡ್ತೀವಿ. ಇದನ್ನು ಸೇಲ್ ಮಾಡ್ತೀರಾ ನೀವು? ಇದು ಹೊರಗಡೆ ಹೋಗುತ್ತೆ, ಕೊರಿಯರ್ ಮೂಲಕ ಕಳಿಸ್ತೀವಿ. ಓಕೆ, ಅಲ್ಲಿ ಅವ್ರು ಕರ್ನಾಟಕ ಅಂತ ಕೇಳ್ತಾ ಇರ್ತಾರೆ. ಏನು ಮಾಡಲ್ಲ ಹುಳ ಅದೇ ಇದು ಮಾಡ್ದನು? ಅಲ್ಲ, ಈ ಟೈಮಲ್ಲಿ ಏನು ಮಾಡಲ್ಲ ಬೇಸಿಗೆಯಲ್ಲಿ. ಕೋಲ್ಡ್ ವಾತಾವರಣ ಇದ್ದಾಗ. ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಹೊಡಿ ಜಾಸ್ತಿ ಅದು ಹುಚ್ಚುದು. ಸೊ ಈ ರೀತಿ ಕಟ್ ಪೀಸ್ ಬೇಕಾದ್ರೂ ಜನಗಳಿಗೆ ಕೊಡ್ತೀರಾ ಅಥವಾ ಅದನ್ನ ರಸ ತೆಗೆದು ಕೊಡ್ತೀರಲ್ವಾ? ಎರಡೂ ರೀತಿಲೂ ನೀವು ಕೊಡ್ತೀರಾ? ಅದ್ ಹೆಂಗೆ, ಅವ್ರ ಕೊರಿಯರ್ ಅಥವಾ ಪಾರ್ಸಲ್ ಮಾಡೋ ರೀತಿ ಇದೆ ಹೇಗೆ ನೀವು ಕಳ್ಸೋದು? ಇದನ್ನ ವೈಟ್ ಕಂಟೈನರ್ ಹಾಕಿ ಕಳಿಸ್ತೀವಿ. ನಿಮ್ದೇ ಏನ್ ಅದಕ್ಕೆ ಏನಾರು ಒಂದು ಬ್ರ್ಯಾಂಡ್ ಅಥವಾ ಏನಾರು ಮಾಡ್ಕೊಂಡಿದ್ರೆ ಹೇಗೆ? ನಮ್ದು ಜೇನುತುಪ್ಪಕ್ಕೆ ಉಂಟು. ಓಕೆ, ಹೊಸದಾಗಿ ಮಾಡಿದ್ವಿ. ಏನಂತ ಹೆಸರು ಕೊಡ್ಕೊಂಡಿದ್ದೀರಾ? ಜೋಗದ್ ಸಿರಿ ಅಂತ ಕೊಟ್ಟಿದೆ. ಓ ಹೌದಾ? ಓಕೆ. ಸೊ ಇದ್ರಲ್ಲಿ ಬ್ರ್ಯಾಂಡ್ ಅಲ್ಲಿ ನೀವು ಒಂದು ಸೇಲ್ ಮಾಡ್ತಾ ಇದ್ದೀರಾ? ಸೇಲ್ ಇನ್ನು ಶುರು ಮಾಡಿಲ್ಲ, ಅಂದ್ರೆ ಬ್ರ್ಯಾಂಡ್ ಅಲ್ಲಿ ಆಗಿದೆ. ಓಕೆ, ಸದ್ಯ ಇನ್ನೊಂದು ವಾರದಲ್ಲಿ ಅದನ್ನು ಮಾಡೋ ಪ್ಲಾನ್ ಇದೆ. ಓಕೆ, ಸೊ ಅವಾಗ ಯಾರು ಎಲ್ಲೇ ಕೇಳಿದ್ರು ನೀವು ಅದನ್ನ ಕೊಟ್ಟು ಕಳಿಸ್ತೀರಲ್ವಾ? ಈಗ ನೀವು ಜೋಗದ ಸಿರಿ ಅಂತ ಒಂದು ಹೆಸರು ಇಟ್ರಲ್ಲ, ಆ ಹೆಸರೇ ಇಡ್ಬೇಕಂತ ಏನಾರು ಇದೆಯಾ? ಅದು ಹೆಂಗ್ ಬಂತದ ಆ ರೀತಿ ಥಾಟ್ ಬಂತ? ಅದು ಜೋಗದ ಸಿರಿ ಅಂದ್ರೆ ನಾವು ನಿಂತಿದ್ದೇವಲ್ಲ ಪ್ಲೇಸು, ಈ ನಿತ್ಯ ಪ್ಲೇಸ್ ಇಂದ ಇಲ್ಲೊಂದು ಅರ್ಧ ಕಿಲೋಮೀಟರ್ ಅಲ್ಲಿ ಉಂಚೋಳಿ ಫಾಲ್ಸ್ ಬಂತು. ಇಲ್ಲಿಂದ ಒಂದ್ 2 ಕಿಲೋಮೀಟರ್ ಹೋದ್ರೆ ಬುಡೆ ಫಾಲ್ಸ್ ಬಂತು. ಎಲ್ಲ ಫಾಲ್ಸ್ ಗಳ ಹತ್ರ ಇಲ್ಲಿ ಕಡೆ ಇಲ್ಲಿಂದ ಒಂದ್ 20 ಕಿಲೋಮೀಟರ್ ಜೋಗ ಫಾಲ್ಸ್ ಬಂತು. ಕರೆಕ್ಟ್. ಅದರಿಂದ ಜೋಗಸಿರಿ ಅಂತ ಇಡುವಂತ ಒಂದು ಹೆಸರು ಚೆನ್ನಾಗಿ ಕಾಣ್ತು, ಮತ್ತೆ ಅದಕ್ಕೆ ಇಟ್ಟಿರೋದು. ಸೊ ಇದು ಬಾಕ್ಸ್ ತೆಗ್ದಾಗ ಬರುವಂತದಲ್ಲ, ಸೊ ಅದ್ರಲ್ಲಿ ಸಣ್ಣ ಸಣ್ಣ ಬಾಕ್ಸ್ ಗಳು ಮಾಡಿ ಸೂಪರ್ ಫ್ರೇಮ್ಗಳಿವು. ಓಕೆ, ಇದು ತುಪ್ಪದ ಕೊಣೆ. ಇದು ತುಪ್ಪದ ಇದನ್ನು ತುಪ್ಪ ಮಾಡಿಲ್ಲ ಅನ್ಸತ್ತಲ್ಲ? ಇಲ್ಲ, ತುಪ್ಪ ಫುಲ್ ಇದೆ ಇದರಲ್ಲಿ. ಇದು ತುಪ್ಪ ಇದೆಯಾ? ಕರೆಕ್ಟ್. ಓಕೆ, ತುಪ್ಪ ಮಾಡಿರೋದು. ಕರೆಕ್ಟ್. ಮೇಲ್ಗಡೆ ಕಾಣಲ್ಲ, ಸೀಲ್ ಆಗಿದ್ರೆ ಮಾತ್ರ ಕ್ಲೀನ್ ಆಗಿ ತುಪ್ಪ ಆಗಿದೆ ಅಂತ. ಹೊರಗಡೆ ಓಪನ್ ಇದ್ರೆ. ಸೊ ನಿಮ್ಗೆ ಯಾವ ಟೈಮ್ಗೆ ಅದನ್ನ ತುಪ್ಪ ತೆಗಿಬೇಕು ಅನ್ನೋದು ಹೆಂಗೆ, ಅದು ಯಾವ ರೀತಿ ಬರುತ್ತೆ? ಈ ಟೈಮ್ ಇದನ್ನ ನೋಡಿದ ತಕ್ಷಣ ಫುಲ್ ಹಿಂಗ್ ಸೀಲ್ ಆಗಿದ್ರೆ ತುಪ್ಪ ತೆಗಿಬಹುದು ಅಂತ. ಸೊ ಇದು ಈಗ ತೆಗಿಯೋ ಹಂತಕ್ಕೆ ಬಂದಿದೆ, ತೆಗಿಯೋ ಅಂತ ಬಂದಿದೆ. ಇನ್ನು ಸೀಲ್ ಆಗಿಲ್ಲ ಅಂದ್ರೆ ತುಪ್ಪ ಆಗಿಲ್ಲ ಅಂತ. ಸರಿ. ಸೊ ಎಲ್ಲಾ ಇದ್ರ ತೆಗೆದು ಬಿಡ್ತೀರಾ ಅಥವಾ ಯಾವ್ದಾದ್ರು ಇಡ್ತೀರಾ, ಹೇಗೆ ಅದು? ಇಲ್ಲ, ಇದ್ರಲ್ಲಿ ಇದು 2 ಸೂಪರ್ದು ತೆಗಿತಿ ತುಪ್ಪನ. ಹಂಗೆ ಮತ್ತೆ ಇನ್ನೊಂದು 10 ರಿಂದ 15 ದಿವಸಕ್ಕೆ ಮತ್ತೆ ಮಾಡುತ್ತೆ ಇಷ್ಟೇ ತುಪ್ಪನ. ಅಷ್ಟು ಮತ್ತೆ ರೆಡಿ ಮಾಡ್ತಾರೆ. ಒಂದು ಬಾಕ್ಸ್ ಸುಮಾರು ಎಷ್ಟು ಲೀಟರ್ ಗಟ್ಟಲೆ ಎಷ್ಟು? ಅಂದ್ರೆ ಒಂದು ಹೇಳಕ್ ಬರಲ್ಲ, ಒಂದ್ ಬಾಕ್ಸ್ ಅಲ್ಲಿ ಒಂದು 7 ರಿಂದ 8 kg ವರೆಗೂ ಸಿಗುತ್ತೆ, 10 ರಿಂದ 15 kg ವರೆಗೂ ಸಿಗುತ್ತೆ. ಕೆಲವೊಂದು ಬಾಕ್ಸ್ ಅಲ್ಲಿ 1 kg ಸಿಗಲ್ಲ, ಕೆಲವೊಂದು ಬಾಕ್ಸ್ ಅಲ್ಲಿ 5-6 kg ಈ ತರ. ಯಾವರೇಜ್ ನಾವು ಒಂದು 5 kg ಹಿಡಿತೀವಿ ಒಂದು ಬಾಕ್ಸ್ ಅಲ್ಲಿ. 1 kg 5 kg ಸಿಗುತ್ತೆ. ಅದು ವಾತಾವರಣ ಹಿಂಗ್ ಡಿಪೆಂಡ್ ಆಗಿರ್ತದ. ಕೆಲವೊಂದು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಏರಿಯಾದಲ್ಲಿ ಯಾವ ತರ ಹೂವು ಆಗ್ತವೆ. ಈಗ ಇನ್ ಕೇಸ್ ಗುಡುಗು ಮಳೆ ಮಳೆ ಪರಿಸರ ಬಂದಾಗ ಸ್ವಲ್ಪ ಮಳೆ ವಾತಾವರಣ ಜಾಸ್ತಿ ಆಗಿ ಮಳೆ ಗಿಡ ಎಲ್ಲ ಹೋಯ್ತಿದ್ಬಿಟ್ರೆ ವಾರಗಟ್ಲೆ, ಅವಾಗ ತುಪ್ಪದ ಯಾವ ಟೈಮಲ್ಲಿ ತುಪ್ಪ ಜಾಸ್ತಿ ಸಿಗೋದು? ಇದು ಏಪ್ರಿಲ್, ಮಾರ್ಚ್, ಏಪ್ರಿಲ್ 15 ನಂತರ ಏಪ್ರಿಲ್. ಆಮೇಲೆ ಮಳೆಗಾಲ ಬಂದಾಗ ತುಪ್ಪ ಇರಲ್ಲ ಅನ್ಸತ್ತಲ್ಲ? ಅಂದ್ರೆ ಒಂದು ತುಪ್ಪ ಅಂದ್ರೆ ನಮ್ಗೆ ಸೀಸನ್ ಶುರು ಆಗದೆ ಜನವರಿ ಫೆಬ್ರವರಿ. ಅಲ್ಲಿಂದ ಅಲ್ಲಿ ತನಕ ಏನು ಮಾಡಲ್ಲ. ಅವಾಗ ಎಂತ ಡಿವೈಡ್ ಮಾಡ್ತೀವಿ ಕುಟುಂಬ ಪಾಲುದಾರಿಕೆ. ಒಂದು ಕುಟುಂಬ ಇರೋದು 3-4 ಕುಟುಂಬ ಪಾಲ್ ಮಾಡೋದು. ಅದು ಹೆಂಗ್ ಗುರ್ತು ಮಾಡ್ತೀರಾ? ಅದ್ರಲ್ಲಿ ರಾಣಿ ತೆಗಿಯೋದು, ಬೇರೆ ಕಡೆ ಇಟ್ಟು ಬರೋದು, ಇದು ಬೇರೆ ರಾಣಿ ಕಣ ಮಾಡ್ಕೋತವೆ, ಅಲ್ಲಿ ಬೇರೆ ಬೇರೆ ಕುಟುಂಬ ಮಾಡ್ತೀವಿ ಬಿಡಿ. ಅದನ್ನ ನೀವು ಅದ್ರ ರಾಣಿನ ಗುರ್ತು ಮಾಡೋದು ಹೇಗೆ ನಮ್ಗೆ ತೋರಿಸ್ಬೋದು ಹೇಗೆ ಅಂತ? ತೋರಿಸ್ತೀವಿ. ಸರಿ. ನಂತರ ಕುಟುಂಬನು ಅಷ್ಟೇ, ಬೇರೆ ಕಡೆ ಜನರು ರೈತರೆಲ್ಲ ಕೇಳ್ತಾ ಇರ್ತಾರೆ, ಹುಳನು ಹಾಕೋ ಅದಕ್ಕೆ ಸಪರೇಟ್ ರಾಣಿ ಜೊತೆ. ಈಗ ಒಂದು ಫ್ಯಾಮಿಲಿ ಅಂದ್ರೆ ಒಂದೇ ರಾಣಿ ಇರ್ತದೆ, ಸಪರೇಟ್ ಮತ್ತೆ ರಾಣಿಗಳು ಜಾಸ್ತಿ ಇರ್ತವೆ ಹೇಗೆ? ಇಲ್ಲ, ಸದ್ಯ ಒಂದೇ ಇರತ್ತೆ.
ಕುಟುಂಬ ಜಾಸ್ತಿಯಾಗಿ ಅವು ಪಾಲಾಗ್ಬೇಕು ಅಂತ ಅವು ಮೆಂಟಾಲಿಟಿ ಬಂದಿರುತ್ತಲ್ಲ, ಅವಾಗ ಮಾತ್ರ ಅವು ಜಾಸ್ತಿ ರಾಣಿ ಮಾಡ್ಕೋಕ್ ಶುರು ಮಾಡ್ತವೆ. ನಾವು ಪಾಲ್ ಮಾಡಿಲ್ಲ ಅಂದ್ರೆ ಅವೇ ಪಾಲಾಗಿ ಹೋಗ್ಬಿಡ್ತಾವೆ ನ್ಯಾಚುರಲ್ ಆಗಿ. ಓ ಕರೆಕ್ಟ್ ಕರೆಕ್ಟ್. ಅವೇ ಹೊರಗಡೆ ಹಾರೋಗ್ಬಿಡ್ತಾವೆ, ಕಾಡಿಗೆ ಹಾರೋಗ್ಬಿಡ್ತಾವೆ. ಈ ಒಂದ್ ರಾಣಿ ರೆಡಿ ಆಯ್ತು ಅಂದ್ರೆ ಅದು ಫ್ಯಾಮಿಲಿ ಸಪರೇಟ್ ಮಾಡ್ಕೊಂಡು ಹೋಗ್ತದೆ. ಹೊಸ ರಾಣಿ ಇವತ್ತ ನಾಳೆ ಹುಟ್ಟತ್ತೆ ಅಂತ ಹಳೆ ರಾಣಿ ಹಾರೋಗ್ಬಿಡುತ್ತೆ ಅಲ್ಲಿಂದ. ಓ ಅಷ್ಟೊಳಗೆ ನೀವು ಗೊತ್ತು ಮಾಡ್ಬೇಕಲ್ಲ ಅದೇ ರಾಣಿ ಅಂತ. ಅದ್ ಹೇಗಂತ ತೋರ್ಸ್ಬೋದಲ್ಲ ವೀಕ್ಷಕರಿಗೆ ಯಾವ್ದು ರಾಣಿ? ತೋರಿಸ್ತಾ. ಸೊ ಇದಿಷ್ಟು ಬಾಕ್ಸ್ಗಳು ಮತ್ತೆ ಕೆಳಗಡೆ ಅವೆಷ್ಟು ತುಪ್ಪಕ್ಕೆ ರೆಡಿ ಆಗಿರೋ ಕೆಳಗಡೆ ಬಾಕ್ಸ್. ಓ ಇಲ್ಲಿ ಚೆನ್ನಾಗಿದೆ. ಇದು ಎರಡನೇ ಸೂಪರ್. ಇದು ಇದ್ರ ಕೆಳಗಡೆ ಬಂದಿದ್ದು ಸಂಸಾರ ಕೋಣೆ. ಓಕೆ. ಅದ್ರಲ್ಲಿ ಏನು ತೆಗಿಯಂಗಿಲ್ಲಲ್ಲ, ಅದ್ರಲ್ಲಿ ತುಪ್ಪ ಏನಿಲ್ಲ, ಮುಟ್ಟಲ್ಲ. ಫುಲ್ ಪ್ಯಾಕ್ ಆಗಿದೆಯಲ್ಲ. ಕಚ್ಚುತ್ತೆ ನೋಡ್ರಿ ಕೂಡ. ಅದ್ ಹೇಳ್ತಾರೆ ಒಂದ್ ಕಚ್ಚೋದು ಎಲ್ಲದೂ ಬಂದ್ ಕಚ್ತಾವಂತ, ಹೌದಾ? ಹಾಗೇನಿಲ್ಲ, ಅದು ಒಂದೊಂದು ಟೈಮಲ್ಲಿ ಈ ಟೈಮಲ್ಲೆಲ್ಲ ಕಚ್ಚಲ್ಲ. ಅದೇ ಬೆಳಗ್ಗೆ ಮುಂಚೆ ಸಂಜೆ ಕೋಲ್ಡ್ ವಾತಾವರಣದಲ್ಲಿ ಕಚ್ಚೋದು ಜಾಸ್ತಿ ಆಗುತ್ತೆ. ಇದೇನು ಕೋಲ್ಡ್ ವಾತಾವರಣದಾಗಿರೋ ಜೇನು ಗೂಡು ಮೇಲೆ ಡಿಪೆಂಡ್ ಅವು. ನಿಮಗೆ ಬಹಳ ಒಂದು ಕಚ್ಚಿದ ಅನುಭವ ಆಗಿದ್ಯಾ? ಕೆಲವು ಡಿವೈಡ್ ಟೈಮ್ ಎಲ್ಲ ಹೆಚ್ಚು ಕಮ್ಮಿ 100 ಗಂಟೆ ಹುಳ ಒಂದೊಂದು ದಿವಸ ಹೊಡೆಯುತ್ತೆ. ಅಯ್ಯೋ, ಅದು ನಮ್ಗೆ ರೂಢಿ ಆಗಿರುತ್ತಲ್ಲ, ಒಂಥರ ಸೊಳ್ಳೆ ಕಳಿಸ್ದಂಗ ಅನ್ಸುತ್ತೆ. ಹೊಸಬ್ರಿಗೆ ಅದು ಸ್ವಲ್ಪ ಭಯ ಆಗ್ಬಿಡುತ್ತೆ. ಒಂದೇ ಸಲಕ್ಕೆ ಬಿಟ್ಟು ಬಿಡ್ತಾರೆ ಕಡೆ. ಕರೆಕ್ಟ್. ಈ ಕೆಲವು ಜನ ಸಿಕ್ಕಾಡಿ ಹೆದರ್ತಾರೆ ಈಗಾದ್ರು. ನನ್ನ ಕೆಲವು ಕರಿತಾ ಇರ್ತಾರೆ, ತುಪ್ಪ ತಗೊಟ್ಟೋಗು, ಡಿವೈಡ್ ಮಾಡ್ಕೊಟ್ಟೋಗು ಅಂತ ಹೋಗ್ತಾ ಇರ್ತಾರೆ. ಸೊ ನೀವು ಹಂಗೇನಿದ್ರು ಬಂದು ಹೆಲ್ಪ್ ಮಾಡ್ತೀರಾ? ಬಾಕ್ಸ್ ಕೊಟ್ಟವರಿಗೆ ಮಾಡ್ತೀನಿ. ಸ್ವಲ್ಪ ದೂರ ಆದ್ರೂ ಬರೋದು ಕಷ್ಟ ಆಗತ್ತಲ್ಲ. ಪೆಟ್ರೋಲ್ ಚಾರ್ಜರ್ ಕೊಟ್ರೆ ಮಾಡ್ತೀವಿ. ಇಲ್ಲಿ ಬಳಸೋದಿಲ್ಲ. ಇಲ್ಲ, ಇದು ನೋಡ್ರಿ ಅವಾಗ ಹೇಳಿದ್ನಲ್ಲ ಸಂಸಾರ ಕೋಣೆ ಅಂತ. ಓ ಸಂಸಾರ. ಓಕೆ. ಇದಷ್ಟು ಮರಿ ನೋಟಿದೆ, ಕಡ್ಡಿ ಮಟ್ಟೆ, ರಿಂಗ್ ಮರಿ ಎಲ್ಲ ಉಂಟಿದು. ಇದು ಮೇಲ್ಗಡೆ ಇದು ಪರಾಗ. ಇದು ಸರಿ 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 ಸರಿ. ಇದು ಲಿಕ್ವಿಡ್ ಕಾಣತ್ತೆ ನೋಡ್ರಿ. ಇದಷ್ಟು ಇದೇನು ಸ್ವಲ್ಪ ಡಿಫ್ರೆಂಟ್ ಇದೆಯಲ್ಲ, ಅದು ತುಪ್ಪ, ಜೇನು ತುಪ್ಪ. ಇದು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇತ್ತು. ಅದಿದಾ? ಅಲ್ಲ ಒಳಗೋಯ್ತು. ಇಲ್ಲ ರಾಣಿ ಅಂತ ಹೆಂಗ್ ಗೊತ್ತು ಮಾಡ್ತೀರಾ? ರಾಣಿ ತೋರಿಸ್ತೆ. ಇದೆಲ್ಲ ಒಂದೇ ಇರತ್ತಲ್ಲ ಈಗ ರಾಣಿ? ಅದು ಶೇಪ್ ಡಿಫ್ರೆಂಟ್ ಇರುತ್ತೆ. ಗೊಂಡಳ ತೋರಿಸ್ತೇನೆ ನೋಡಿ, ಡ್ರೋನ್ ಅಂತಾರೆ ಇದಕ್ಕೆ. ಓಹೋ, ಅದ್ರಲ್ಲೇ ಬೇರೆ ಬೇರೆ ಇರ್ತಲ್ಲ, ಸೈನಿಕ, ಆಮೇಲೆ ರಾಣಿ, ಗಂಡುಳ. ಈಗ ಆಹಾರ ಒಟ್ಟು ಮಾಡ್ಕೊ ಬರೋದು ಸೈನಿಕರ ಹೇಗೆ? ಸೈನಿಕರು, ಕೆಲಸಗಾರಗಳು ಅಂತ. ಕೆಲಸಗಾರ. ಅದೇ ಆದ್ರೂ ಒಂದು ಬಾಕ್ಸಲ್ಲಿ ಇರುತ್ತೆ ರಾಣಿ ಅಲ್ಲ? ಪೆಟ್ ಪಡಂಗಿಲ್ಲಲ್ಲ, ಸ್ಲೋ ಆಗಿ ಇಡ್ಬೇಕು. ಆ ಕಡೆ ಅಡ್ಜಲ್ಲಿ ಹಾಕಿದ್ರೆ ಮತ್ತೆ ಹೊಡಿತದ. ಕರೆಕ್ಟ್. ಒಂಚೂರು ಪೆಟ್ ರೆಡಿ ಮಾಡ್ಕೊಡ್ತೀರಲ್ಲ ಸೆಟಪ್ ವಿತ್, ಅದೇನು ಚಾರ್ಜ್ ಮಾಡ್ತೀರಾ ಒಂದು ಬಾಕ್ಸ್ ತಗೊಳೋದಾದ್ರೆ? ಬಾಕ್ಸಿಗೆ ಟೋಟಲ್ ಎಲ್ಲ ಬಾಕ್ಸ್, ಸ್ಟ್ಯಾಂಡು, ಪೆಟ್ಟಿಗೆ, ಹುಳ ಎಲ್ಲ ಸೇರಿ 2,500 ಹಂಗೆ ಕೊಡ್ತಿದ್ವಿ. ಹುಳಗಳು ಸೇರಿ ಕೊಡ್ತೀರಿ? ಮತ್ತೆ ಅವ್ರಿಗೆ ಒಂದು ಬೇಸಿಕ್ ನಾಲೆಜ್ ಕೊಡ್ತೀರಾ ಹೆಂಗ್ ಸಾಕೋದು ಏನಂತಲ್ಲ? ಎಲ್ಲ ಕೊಡ್ತೀವಿ. ಈಗ ಒಂದೊಳ್ಳೆ ಸಾಕ್ಬೇಕು ಅಂತ ಟ್ರೈನಿಂಗ್ ಕೊಟ್ಟು. ಟ್ರೈನಿಂಗ್ ಕೊಟ್ಟು ಇದು ಕೊಡ್ತೀವಿ. ಬೇಕು ಅಂದ್ರೆ ಕೆಲವೊಬ್ರು ಟ್ರೈನಿಂಗ್ ಆಗಿದೆ ಅಂತಾರೆ, ಹಂಗೆ ಕೊಡ್ತೀವಿ. ಅದಕ್ಕೇನು ಟ್ರೈನಿಂಗ್ ಮತ್ತೆ ಎಕ್ಸ್ಟ್ರಾ ಚಾರ್ಜ್ ತಗೊಳಲ್ಲ? ಇಲ್ಲ, ತಗೊಳ. ಜೇನು ಕೃಷಿ ಮಾಡ್ಲಿಕ್ಕೆ ಟ್ರೈನಿಂಗ್ ಬೇಕೇ ಬೇಕು. ಹೌದಲ್ಲ? ಈಗ ಬೇರೆ ಯಾವ್ದೋ ಕೃಷಿಗೆ ಟ್ರೈನಿಂಗ್ ಎಷ್ಟು ದಿವಸ ಬೇಕಾಗತ್ತೆ? ಒಂದದ 2 ದಿವಸ ಸ್ವಲ್ಪ ಪ್ರಾಕ್ಟಿಕಲ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಕಡೆಗೆ ಅನುಭವದ ಮೇಲೆ ಗೊತ್ತಾಗುತ್ತೆ. ಕಡೆ ಸರಿ ಸರಿ ಸರಿ. ನಮ್ ಕಾಲ್ ಗಿಲ್ ಮಾಡಿ ಕೇಳ್ತಾ ಇದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ, ನೀವು ಬಂದು ಟೈಮ್ ಡಿವೈಡ್ ಮಾಡ್ಕೊಡ್ತೀವಿ. ಫಸ್ಟ್ ಬಂದು ಹೆಲ್ಪ್ ಮಾಡೋ ಕಡೆಗೆ ಗೊತ್ತಾಗತ್ತಲ್ಲ, ಕಡೆಗೆ ಅವರೇ ಮಾಡ್ಕೋಬಹುದು. ಇನ್ ಕೇಸ್ ತುಪ್ಪ ರೆಡಿ ಆದ್ರೆ ನೀವೇ ಖರೀದಿ ಮಾಡ್ತಿರ್ಬೇಕಾದ್ರೆ, ಇನ್ ಕೇಸ್ ಅವ್ರಿಗೆ ಸೇಲ್ ಮಾಡೋ ಮಾರ್ಕೆಟಿಂಗ್ ಮಾಡೋದು ಕಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ತೀವಿ. ನಿಮ್ದೇ ಬ್ರ್ಯಾಂಡ್ ಅಲ್ಲಿ ಬೇಕಾದ್ರೆ ಇದು ಮಾಡ್ತೀವಿ. ಸೊ ನಿಮ್ ಪ್ರಕಾರ ಒಂದು ಒಳ್ಳೆ ಬಿಸ್ನೆಸ್ ಅಲ್ಲ ಇದು ಮಾಡೋದಿದ್ರೆ? ಈಗ ಒಂದು ಲಾಭದಾಯಕವಾಗಿ ಮಾಡ್ಬೋದು, ಇದರಿಂದ ಒಳ್ಳೆ ಇನ್ಕಮ್ ದುಡಿ ಮಾಡ್ಬೋದಲ್ಲ? ಸರಿಯಾಗಿ ಮಾಡ್ತೀರ ಅಂತಂದ್ರೆ ಒಬ್ರು ಕೃಷಿ ಒಂದು ತೋಟದಲ್ಲಿ ಒಂದು ಉಪ ಬೆಳೆ ಅಂತ ಹೇಳ್ಬೋದಲ್ಲ ಇದು? ಅಡ್ಡಿಲ್ಲ, ಉಪ ಬೆಳೆ ಎಲ್ಲದಕ್ಕೂ ಅನುಕೂಲನೇ ಆಗುತ್ತೆ. ತೋಟಕ್ಕೂ ಒಂದು ಜೇನುತುಪ್ಪ ಸಿಗುತ್ತೆ, ತೋಟಕ್ಕೊಂದು ಇಳುವರಿಗೆ ಜಾಸ್ತಿ ಆಗುತ್ತೆ ಪರಾಗಸ್ಪರ್ಶದಿಂದ. ತೋಟ ಅಂತ ಎಲ್ಲ ಬೆಳೆಗೂ ಪರಾಗಸ್ಪರ್ಶ ಕ್ರಿಯೆ ಆಗ್ಲೇಬೇಕಲ್ಲ. ಸೊ ಪ್ರತಿಯೊಂದು ಬಾಕ್ಸ್ ನೋಡ್ಬೇಕಾಗತ್ತಲ್ಲ ಎಲ್ಲಿದೆ ರಾಣಿ ಅಂತ? ಅದು ಎಲ್ಲಿ ಇರುತ್ತೆ ಅಂತ ಗೊತ್ತಾಗಲ್ಲ, ಹುಡುಕ್ಬೇಕಲ್ಲ? ಇಲ್ಲ, ಗೊತ್ತಾಗುತ್ತೆ, ಯಾವ್ದಾದ್ರು ಒಂದು ಏರಿಯಲ್ಲಿ ಇರುತ್ತದೆ.
ಅದು ರಾಣಿ ಎಲ್ಲ ಪ್ರೇಮರು ಮೊಟ್ಟೆ ಇಡ್ತಿರ್ತಿದ್ಯಾ ಇದಕ್ಕೆ ಹೆಚ್ಚಿಗೆ 500 ಇಂದ 1,500 ಮೊಟ್ಟೆ ಇಡುತ್ತೆ. ಓ ಓಕೆ. ಇಲ್ಲಿ ಉಂಟು ನೋಡ್ರಿ, ಯಾವ್ದು ಹೇಳಿ? ಸ್ವಲ್ಪ ದೊಡ್ಡ ಉಂಟಲ್ಲ, ಹಾಂ ಪ್ರೇಮ್ ಮೇಲೆ ಕುಂತದೆ. ಕಟ್ ಉಂಟಿದೆ. ಹಾಂ ಸರಿ ಸರಿ, ಸ್ವಲ್ಪ ದೊಡ್ಡ ಉಂಟು ನೋಡ್ರಿ. ಹಾಂ ಶೇಪ ಸ್ವಲ್ಪ ದೊಡ್ಡದು. ಕರೆಕ್ಟ್. ಹಾಂ ಹಾಂ ಇದೆ ನೋಡ್ರಿ ಓಕೆ ಸರಿ. ರಾಣಿ. ಸೊ ಅದಿಷ್ಟು ಇದ್ರಲ್ಲಿ ನೀವು ಅದನ್ನ ಫೈಂಡ್ ಔಟ್ ಮಾಡಿ ಸಪ್ರೇಟ್ ಮಾಡೋಕಲ್ಲ? ಹಾಂ, ಸಪ್ರೇಟ್ ಮಾಡೋಕೆ. ಸೊ ಈಗ ಮತ್ತೊಂದು ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಮತ್ತೊಂದಾಗಿದೆ ಅಂದ್ರೆ ಹುಳ ಫುಲ್ ಜಾಸ್ತಿ ಆದಾಗ ಇವರು ಮೆಂಟಲಿಟಿ ಡಿವೈಡ್ ಆಗ್ಬೇಕಂತ ಅವ್ರು ಅನ್ಕೊಂಡ್ರೆ ಇಂತಲ್ಲಿ ಕ್ವೀನ್ಸ್ ಎಲ್ಲ ಮಾಡ್ತದೆ ಕೆಳಗಡೆ, ಈ ಕಡೆ ಎಲ್ಲ ಮಾಡ್ತಾ ಇರ್ತದೆ. ಅವಾಗ ಗೊತ್ತಾಗ್ಬಿಡುತ್ತೆ ಮತ್ತೆ ಫ್ಯಾಮಿಲಿ ರೆಡಿ ಆಗ್ತಿದೆ, ಅವು ಡಿವೈಡ್ ಆಗಿ ಹೋಗ್ತವೆ, ಪಾಲ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಆ ಟೈಮಲ್ಲಿ ಪಾಲ್ ಮಾಡ್ಬೋದು. ಆ ಟೈಮ್ ಅಂತ ಹೇಳೋಕ್ಕಾಗಲ್ಲ. ನಾವು ಕುಟುಂಬ ಫುಲ್ ಆದಾಗ ನಾವು ವಿಡಿಯೋ ಮಾಡ್ಕೊಬಿಟ್ರುವ ಅವ್ರು ರಾಣಿ ಇಲ್ಲ ಅಂತ ಅವ್ರು ರಾಣಿ ಮಾಡ್ಕೊಬಿಡ್ತೇವೆ. ಓ ಹಾಗೂ ಇದೆಯಾ? ಓ ಸರಿ ಸರಿ ಸರಿ. ನೀವು ಒಂದು ರಾಣಿ ಸಪ್ರೇಟ್ ಮಾಡಿದ್ರೆ ಮತ್ತೊಂದು ರಾಣಿ ರೆಡಿ ಮಾಡ್ಕೊಡ್ತಾವೆ. ರೆಡಿ ಮಾಡ್ಕೊಬಿಡ್ತಾವೆ. ರಾಣಿ ಇಲ್ಲ ಅಂದ ತಕ್ಷಣ ಈ ಹಳೆ ರಾಣಿ ಮೊಟ್ಟೆ ಇಟ್ಟದ ತತ್ತಿರ್ತದಲ್ಲ, ಕರೆಕ್ಟ್, ಆ ತತ್ತಿನೇ ಬೇರೆ ರಾಣಿ ಮಾಡ್ಕೊಬಿಡ್ತಾವೆ. ರಾಯಲ್ ಜೈಲಿಯನ್ನು ಹಾಕಿ ನೋಡಿ ಎಷ್ಟೊಂದು ವಿಷಯಗಳಿದೆ ಅದು ಆ್ಯಕ್ಚುಲಿ. ಎಷ್ಟು ವರ್ಷಗಳಿಂದ ಮಾಡ್ತಿದ್ದೀರಲ್ಲ, ನಿಮ್ಗೆ ಏನಾದ್ರು ಒಂದು ಯಾರು ಸನ್ಮಾನ ಅಥವಾ ಪ್ರಶಸ್ತಿಗಳು ಏನಾದ್ರು ಬಂದಿದೆಯಾ ಈ ವಿಷಯವಾಗಿ? ಹಾಂ, ಬಂದಿದೆ. ಹಾಂ ಹಾಂ. ಓ ಇದ್ರಲ್ಲೂ ಫುಲ್ ಮಾಡಿದ್ದಿಲ್ಲ ತುಪ್ಪ? ತುಪ್ಪ ಚೆನ್ನಾಗಿದೆ. ಯಾವ ರೀತಿ ಪ್ರಶಸ್ತಿ ಏನಂತ ಹೇಳ್ಬೋದು ಅದ್ರ ಬಗ್ಗೆ? ತಾಲೂಕಾ ಮಟ್ಟದ ಪ್ರಗತಿಪರ ಕೃಷಿ ಅಂತ. ಹೌದಾ? ಇದು ಜೇನು ಸಾಕಾಣಿಕೆ ಸಂಬಂಧನ? ಸಂಬಂಧ. ಯಾರು ಏನು ಮಾಡಿದೆ, ಯಾರು ಕೊಟ್ಟಿದ್ರು ಅಂತ ಹೇಳ್ಬೋದು ಅದು? ಅಂದರೆ ಕೃಷಿ ಇಲಾಖೆಯಲ್ಲಿ. ಕೃಷಿ ಇಲಾಖೆಯಿಂದ ನಿಮ್ಮ ಪ್ರಗತಿಪರ ಅಂತ. ಓಕೆ. ಸೊ ಇದನ್ನು ನೀವು ರಸನ ಹೇಗೆ ಹೀರೋದಕ್ಕೆ ತೆಗಿಲಿಕ್ಕೆ ಹೇಗೆ, ಅದಕ್ಕೆ ಏನಾದ್ರು ಒಂದು ಮಷಿನ್ ಬಳಸ್ತೀರಾ ಹೇಗೆ? ಹಾಂ, ತುಪ್ಪ ತೆಗೆ ಮಷಿನ್ ಅಂತಾನೆ ಉಂಟು. ಓ ಇದ್ರಲ್ಲಿ ಹಾಕಿ ಇದು ಮಾಡ್ತೀರಾ? ಹಾಕಿ ಸೀಲ್ ಕೆತ್ಕೊಂಡು ಕಿತ್ತಿಸ್ಬಿಟ್ರೆ ತುಪ್ಪ ಅಷ್ಟು ಬೀಳುತ್ತೆ. ಓಹೋ ಸರಿ ಸರಿ ಸರಿ. ಎಲ್ಲ ಇದನ್ನ ಅದ್ರೊಳಗೆ ಹಾಕ್ಬಿಡ್ತೀರಾ ಫಸ್ಟ್ ಅಲ್ಲ? ಹಾಂ, ಅದು ಸೀಲ್ ಕೆತ್ತು ಹಾಕ್ತೀವಿ. ಹಾಂ ಸರಿ ಸರಿ ಸರಿ. 4 ಫ್ರೇಮ್ ಹಾಕೋದ್ಲಕ್ಕೆ ಬರುತ್ತೆ ಅದ್ರಲ್ಲೇ. ಹಾಂ ಸರಿ. ಅವು ಒಂದು ಏನು ಮಾಡಲ್ಲ. ಆಕ್ಚುಲಿ ಕಾಡಲ್ಲಿ ಹಿಂಗೆ ತೆಗಿಲಿಕ್ಕೆ ಹೋದ್ರೆ ಹೊಡೆದ ಬಿಡ್ತವೆ. ಅಂದ್ರೆ ಈಗ ನಾವು ಫಿಟ್ ಮಾಡಲ್ಲ, ಕಾಡಲ್ಲಿ ಏನ್ ಮಾಡ್ತೀವಿ ನಾವು ಹಿಂಗೆ ಕೈ ಹಾಕಿ ತೆಗಿದೆ. ಕರೆಕ್ಟ್. ಅದು ಅಂದ್ರೆ ನಮ್ಗೆ ಸ್ವಲ್ಪ ಈಜಿ ರೂಢಿ ಇರ್ತದೆ. ನಾವು ಅವಾಗ ಬಾಕ್ಸ್ ಮುಚ್ಚೋದ ಎತ್ತಿರ್ತೀವ, ಅವಕ್ಕೆ ಗುರುತು ಮಾಡ್ತಾವನಲ್ಲ. ಸ್ವಲ್ಪ ಗುರ್ತು ಮಾಡ್ಕೊತಾವ. ಈಗ ಹೊಸದಾಗಿ ನಾವೇ ತೆಗಿಲಿಕ್ಕೆ ಹೋದ್ರೆ ನಮ್ಮ ಹೋಗ್ಸಿದ್ರೆ ನಾವು ವರ್ಷಕ್ಕೊಂದ್ಸಲ ಎತ್ತ ಬಿಟ್ರೆ ನಮ್ಗೆ ಹೊಡೆದ ಬಿಡ್ತಾವ. ನೀವು ಅವಾಗ ತೆಗಿತಾ ಇರ್ಬೇಕು. ಈಗ ನಾವೇ ಯಾವಾಗ ತೆಗಿತೀವಿ ಅಂದ್ರೆ ನಮ್ಗೆ ಸ್ವಲ್ಪ ಕಷ್ಟ ಅಲ್ಲ? ಇಲ್ಲ ಅಂದ್ರೆ ನಿಮ್ಗೆ ರೂಢಿ ಇರಲ್ಲ, ಆಲಕ್ಕನ್ನು ಹೊಡೆದ ಹೊಡಿತಾವ. ಅದೇ ಸ್ವಲ್ಪ ರೂಢಿ ಆಗುತ್ತೆ ಅಂಕ. ಒಂದು ಕಪ್ ಆಗಿದೆಯಲ್ಲ ಏನಕ್ಕದು? ಇದು ಹಳೆ ಏರಿಯಾ ನಾವು ಕಟ್ ಮಾಡಿ ಹಿಂಗೆ ಸೂಪರ್ ಪ್ರೇಮಿಗೆ ಹಾಕಿ ಕೊಟ್ಟಿರ್ತೀವ. ಈಗ ಅದ್ರ ಲೆವೆಲ್ ಬ್ಯಾನ್ಗಡೆ ರಟ್ಟು ಕೊಟ್ಟಿರುತ್ತೆ. ಅದು ಹಳೆ ರಟ್ಟು ಕರಿಗಾಗಿರುತ್ತೆ. ಓ ಹಳೆ ರಟ್ಟು ಇಟ್ಟಿರ್ಬೇಕಾ? ಈ ಪೆಟ್ಟಿಗೆ ಸೈಡ್ ಗಡೆ ಇರ್ತದಲ್ಲ, ತುಂಬಾ ಹಳೆಕಾಗಿರ್ತದೆ. ಯಾವ್ದಾದ್ರು ರಟ್ಟು ಮೇಲ್ಗಡೆ ಹಾಕಿರ್ತೀವಿ ಫೌಂಡೇಶನ್ ಲೆಕ್ಕಕ್ಕೆ. ಓ ಸರಿ ಸರಿ. ಅದ್ರ ಜೊತೆಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾವ. ಆ ಹಳೆದು ಈಗ ಯೂಸ್ ಆಗಲ್ಲ ಏನಲ್ಲ? ಅದು ಅಂದ್ರೆ ವರ್ಷಕ್ಕೊಂದ್ಸಲ ಹಳೆ ರಟ್ಟು ಹೊಸ ರಟ್ಟು ಬೆಳೆಸ್ತಾ ಇದ್ರೆ ಮಾತ್ರ ಗೂಡು ಕೆಳಗಡೆ ಚೆನ್ನಾಗಿರುತ್ತೆ. ಹಾಂ ಸರಿ ಸರಿ ಸರಿ. ಸೊ ತುಪ್ಪನ ಎಕ್ಸ್ಟ್ರಾಕ್ಟ್ ಮಾಡುವಂತ ಪ್ರೊಸೀಜರ್ ಹೇಳ್ತೀರಾ ಹೇಗೆ ಮಾಡ್ತೀರಿ ಅಂತ? ಕ್ಲೀನಾಗಿ ಅದು ಸೂಪರ್ ಇಂದ ಎಲ್ಲ ತುಪ್ಪ ಇಳಿಸ್ಕೊಂಡು ಲೇಯರ್ ತೆಗಿತೀರಲ್ವಾ? ಹಾಂ, ಕ್ಲೀನಾಗಿ ಸೀಲ್ ಕೆತ್ಕೊಂಡು 4 ಆನೆ ಕೊಂಡಿರುತ್ತೆ ಮಷಿನ್ ಒಳಗೆ. ಸೊ ಈ ಬಾಕ್ಸ್ ಅಲ್ಲಿ ಹಾಕ್ತಿರಲ್ಲ? 4 ಆನೆ ಹಾಕಿ ಒಂದು ತೋರಿಸ್ಬೋದೇ ಯಾವ ರೀತಿ ತೆಗ್ದಿದ್ರೆ ಅಂತ? ಅಲ್ಲ ಒಂದು ಸೊ ಓಕೆ. ಅದ್ರ ಮೇಲ್ಗಡೆ ಲೇಯರ್ ತೆಗಿತೀರಲ್ಲ? ಲೇಯರ್ ತೆಗೆದು ಹಾಕಿದ್ರೆ ಆಯ್ತು. ಸರಿ ಸರಿ. ಹಾಂ, ಆ ಕಪ್ಪದಿದ್ರೆ ಏನು ತೊಂದರೆ ಆಗಲ್ಲ? ಇಲ್ಲ, ತುಪ್ಪ ಹೊರಗಡೆ ಬರ್ತದೆ. ತುಪ್ಪ ಒಂದೇ, ಕಲರ್ ಎಲ್ಲ ಏನು ಚೇಂಜ್ ಆಗಲ್ಲ. ಸೊ ಇದನ್ನ ಮಷೀನಿಗೆ ಹಾಕ್ಬಿಡ್ತೀರಾ? ಹಾಂ. ಸೊ ಕರೆಕ್ಟ್. ಎಕ್ಸ್ಟ್ರಾಕ್ಟ್ ಆದ್ಮೇಲಲ್ಲ? ಕರೆಕ್ಟ್. ತುಪ್ಪವನ್ನು ಹೊರಗೆ ಬಂತು, ರಟ್ಟು ಹಾಗೆ ಇರ್ತದೆ. ರಟ್ಟನೆ ಮತ್ತೆ ಹಾಗೆ ಇಟ್ಬಿಡ್ತೀರಾ? ಗೋಡಿ ಹಾಕ್ಬಿಟ್ರೆ. ಓಹೋ ಸರಿ ಸರಿ ಸರಿ. ಅವಕ್ಕೆ ಮತ್ತೆ ಅದರಲ್ಲೇ ತುಪ್ಪ ಮಾಡ್ತಾ ಸೆಕೆಂಡ್ ಕೆಲಸ ಇರಲ್ಲ. ಈಗ ಇನ್ ನೆಕ್ಸ್ಟ್ ಇಟ್ಟಿರ್ತೀರಲ್ಲ, ನೆಕ್ಸ್ಟ್ ದಿವಸದಲ್ಲಿ ಮತ್ತೆ ತುಪ್ಪ ರೆಡಿ ಆಗ್ತದೆ? 10 ದಿವಸಕ್ಕೆ ಬರುತ್ತೆ. 10 ದಿವಸಕ್ಕೆ ಮತ್ತೊಂದು ಬರ್ತದ? ಓಹೋ. ಹಾಗಾದ್ರೆ ಒಳ್ಳೆ ಬಿಸ್ನೆಸ್ ಮಾಡ್ಬೇಕು ಅಥವಾ ಮನೇಲಿ ಬಳಕೆ ಮಾಡೋರಿಗೆ ಒಳ್ಳೆ ಇದು ಆದಾಯ ಇರುವಂತದ್ದಲ್ಲ, ಯಾರೋ ಮಾಡ್ಬೇಕು ಅಂತಿದ್ರೆ
ಒಳ್ಳೆ ಇನ್ಕಮ್ ಮಾಡೋ. ಈಗ ಜನಗಳಿಗೆ ಒಂದು ನ್ಯಾಚುರಲ್ ಆಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಇದರಿಂದ ಒಂದು ವಿತ್ ರೊಟ್ಟಿ ಜೊತೆಗೆ ತಿನ್ಬೇಕಂತ ಕೆಲವರು ಇಷ್ಟಪಡ್ತಾರೆ. ಅಂತವರಿಗೂ ನೀವು ಕೊರಿಯರ್ ಅಥವಾ ಪಾರ್ಸಲ್ ಕಳಿಸ್ತೀರಾ? ಈ ರೀತಿ ಕಂಟೈನರ್ ಹಾಕಿ ಪಾರ್ಸಲ್ ಕಳಿಸಿ. ಸೊ ಇದು ರೊಟ್ಟಿನ ಜೊತೆಗೆ ತುಪ್ಪ ರೊಟ್ಟಿ ಎರಡು ತುಪ್ಪ ರೊಟ್ಟಿ ಎಲ್ಲ ಇರುತ್ತೆ. ನ್ಯಾಚುರಲ್ ತಿನ್ನಕ್ಕೆ ಇಷ್ಟಪಡ್ತಾರೆ. ಹೌದು. ಕೆಲವು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರ, ಅವರಿಗಾಗಿ ಈ ತರ ಕಳಿಸ್ತಾ ಇದ್ವಿ. ಆದ್ರೆ ಜಾಸ್ತಿ ಸೀಡಕ್ ಬರಲ್ಲ ಇದು? ಜಾಸ್ತಿ ಒಂದು 15 ದಿವಸ ಇಡ್ಬೋದು. 15 ದಿವಸ, ಅದ ನಂತರ ಇಡ್ಲಿಕ್ಕೆ ಬರಲ್ಲ. ಆದ್ರೆ ತುಪ್ಪ ತೆಗ್ದಿದ್ದಾದ್ರೆ ಎಷ್ಟು ದಿವಸ ಇರ್ಬೋದು? ವೀಕ್ಷಕರೇ, ಒಂದು ಜೇನು ಕೃಷಿ ಯಾವ ರೀತಿ ಮಾಡಬೇಕು ಅಥವಾ ಜೇನನ್ನು ಹೇಗೆ ಸಾಕೋದ್ರಿಂದ ಯಾವ ರೀತಿ ಅನುಕೂಲಗಳಿದೆ, ಹೇಗೆ ಸಾಕ್ಬೇಕು, ಅದ್ರದ್ದು ಒಂದು ಬಾಕ್ಸ್ಗಳು ಸಹಿತ ಅವರೇ ಕೊಡ್ತಾರೆ. ಯಾರಿಗಾರು ಆ ಬಾಕ್ಸ್ಗಳು ಬೇಕಾದ್ರೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಒಂದು ಜೇನು, ಒಂದು ಪರಿಶುದ್ಧವಾದ ಜೇನನ್ನು ಸಹಿತ ಅವರು ನಿಮಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ನೀವು ಎಲ್ಲೇ ಇದ್ರೂ ಅದನ್ನ ಕೊರಿಯರ್ ಮುಖ ಒಂದು ಕೊಡುವಂಥ ವ್ಯವಸ್ಥೆ ಮಾಡ್ತೀರಲ್ವಾ? ಸೊ ಬಾಕ್ಸ್ ಇರ್ಬೋದು, ಒಂದು ಜೇನುತುಪ್ಪ, ಪ್ಯೂರ್ ಜೇನುತುಪ್ಪ, ಜೊತೆಗೆ ಒಂದು ರಟ್ಟನ್ನು ಒಂದು ಕೊರಿಯರ್ ಮಾಡಿ ಎಲ್ಲಿ ಬೇಕಾದ್ರೆ ಕಳಿಸ್ಕೊಡ್ತೀರಲ್ವಾ? ವ್ಯವಸ್ಥೆ ಮಾಡ್ತೀವಿ. ಸೊ ನೀವು ಎಲ್ಲ ಒಂದು ಜೇನು ಸಾಕಾಣಿಕೆ ಇರ್ಬೋದು, ಜೇನನ್ನು ಯಾವ ರೀತಿ ಒಂದು ಪ್ರೊಸೀಜರ್ ಹೇಗೆ ತೆಗಿಬೋದು, ಪ್ರತಿಯೊಂದು ಒಂದು ನಮ್ಮ ಮಾಹಿತಿಯನ್ನು ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದಕ್ಕೆ ಮಲೆನಾಡು ಮೀಡಿಯಾ ಪರವಾಗಿ ನಿಮಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಮಲೆನಾಡು ಮೀಡಿಯಾದವರಿಗೆ ನಮ್ಮ ಜೇನು ಕೃಷಿ ಬಗ್ಗೆ ಜನರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.